ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂತಹ ಈ ಸಂತಾಪ ಸೂಚನೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಮೊದಲೇ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮೊದಲನೇದಾಗಿ ಬಹಳ ಆತ್ಮೀಯರು ನಮ್ಮ ಸದನದ ಸದಸ್ಯರಾದಂಥ ಶ್ರೀ ಹುಲ್ಲಪ್ಪ ಯಮನಪ್ಪ ಮೇಟಿಯವರು, ನನ್ನ ಪಕ್ಕದ ಮತಕ್ಷೇತ್ರದವರು, ನನ್ನ ಮತಕ್ಷೇತ್ರಕ್ಕೆ ಬಹಳಷ್ಟು ಸಂಬಂಧ ಇರತಕ್ಕಂಥವ್ರು. ನಾನು ಚಿಕ್ಕವನಿದ್ದಾಗಿನಿಂದ ಕೂಡ ಅವರನ್ನು ನೋಡಿದ್ದೇನೆ. ಅವರು ಅನೇಕ ಸಲ ನನಗೆ ಹೇಳ್ತಾ ಇದ್ರು, ಅವರ ಜೀವನದ ಬಗ್ಗೆ ಹೇಗೆ ಬೆಳೆದು ಬಂದರು ಅಂತ ಹೇಳ್ತಾ ಇದ್ರು. ನಮ್ಮ ಗ್ರಾಮಕ್ಕೆ ಬಂದು ವಾಸ್ತವ್ಯ ಇರ್ತಿದ್ರಂತೆ. ಅವರು ಯಾಕೆ ಇರ್ತಿದ್ರು ಅಂದ್ರೆ, ಆಗ ಕುರಿ ಸಾಕ್ಲಿಕ್ಕೆ ಬರ್ತಿದ್ರು, ಕುರಿ ಸಾಕಾಣಿಕೆ ಮಾಡ್ತಿದ್ರು. ಅಲ್ಲಿ ಜಾಲಿಯನ್ ಮೇಯಿಸ್ಲಿಕ್ಕೆ, ಅಡವಿ ಮೇಯಿಸ್ಲಿಕ್ಕೆ ಬರ್ತಿದ್ರಂತೆ. ಆವಾಗಿಂದ ಸಂಬಂಧ. ಅಷ್ಟು ಕುರಿಯನ್ನ ಕಾದವರು ಕೂಡ ಅವರು. ತದನಂತರ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಜನಬೆಂಬಲದಿಂದ ರಾಜಕಾರಣಕ್ಕೆ ಪ್ರವೇಶ ಆದರು, ಪಂಚಾಯಿತಿ ಅಧ್ಯಕ್ಷರಾದರು. ಹಾಗೆ ಮೇಲಕ್ಕೆ ಎತ್ತರ ಹೋದ್ರು. ಅವ್ರಿಗೆ ಒಂದು ಮಾತನ್ನ ಹೇಳಬೇಕಂದ್ರೆ, ನಮ್ಮಲ್ಲಿ ಮೇಟಿ ಕಟ್ಟಿಗೆ ಅಂತ ಹೇಳ್ತೀವಿ. ಮೇಟಿ ಕಟ್ಟಿಗೆ ಅಂದ್ರೆ ನಾವು ಮೊದಲು ಮಾಡ್ತಿದ್ದೀವಿ, ಯಾರು ಮೇಟಿ ಕಟ್ಟಿಗೆ ಇಲ್ಲ, ಹಂತಿ ಉಡ್ತಿದ್ವಿ. ಆ ಕಟ್ಟಿಗೆ ಹಾಕಿ ಎಲ್ಲ ಹಸುಗಳನ್ನು ಅದಕ್ಕೆ ಕಟ್ಟಿ ಮೆದೆ ಮೇಲೆ ಸುತ್ತ ಹಾಕ್ಸೋದು. ಆ ಕಟ್ಟಿಗೆಗೆ ನಾವು ಮೇಟಿ ಕಟ್ಟಿಗೆ ಅಂತಿದ್ರು. ಎಲ್ಲರನ್ನೂ ಒಟ್ಟಿಗೆ ಹಿಡಿತಕ್ಕಂಥ ಶಕ್ತಿ ಇರುವಂಥವು. ನಿಜವಾಗಿಯೂ ಮೇಟಿಗೆ, ಆ ಮೇಟಿ ಅನ್ನುವಂಥ ಹೆಸರೇನಿದೆ ಅಲ್ಲ, ಅದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದಾಗಿತ್ತು ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ವಿದ್ಯಾರ್ಥಿಯನ್ನ ನೋಡದೇನೆ ಅವರು ಬಹಳ ಎತ್ತರ ಮಟ್ಟಕ್ಕೆ ಬೆಳೆದಿದ್ದನ್ನ ಈಗ ಎಲ್ಲರೂ ಪ್ರಶಂಸೆಯನ್ನು ಮಾಡಿದ್ದಾರೆ. ಬಹಳ ಸರಳ ಜೀವಿ. ಅವರಲ್ಲಿ ನಾನು ನೋಡಿದಂಥದ್ದಂದ್ರೆ, ಅವರಲ್ಲಿ ಜಾತೀಯತೆ ಎನ್ನುವಂತಹ ಮನೋಭಾವನೆ ಅವರನ್ನ ಇಷ್ಟೊಂದು ಮೇಲಕ್ಕೆ ಎತ್ತಿದಂಥದ್ದು ಅಂತ ನನ್ನ ಭಾವನೆ. ನನ್ನ ಪಕ್ಷ ಬೇರೆ, ಅವ್ರ ಪಕ್ಷ ಬೇರೆ ಇದ್ದಂತಹ ಸಂದರ್ಭದಲ್ಲಿ ಕೂಡ, ನಮ್ಮ ಕ್ಷೇತ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಟ್ಟಿಗೆ ಬಂದಿವಿ. 1989ನಲ್ಲಿ ಏನೇ ಕೆಲಸ ಬಂದರೂ ಕೂಡ, ಅಥವಾ ಏನೇ ಆಗಿದ್ರು ಕೂಡ ಬಂದು ಬಹಳ ಪರಸ್ಪರ ವಿನಯತೆಯಿಂದ ಎಲ್ಲರನ್ನೂ ಕುಂದಿರಿಸಿಕೊಂಡು ಮಾತನಾಡಿ ಕೆಲಸ ಮಾಡತಕ್ಕಂಥವ್ರು. ಪಕ್ಷಾತೀತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಹೇಳಿದ್ರಲ್ಲ, ಈಗ ಸಿದ್ದರಾಮಯ್ಯನವರ ಹನುಮನಂತೆ ಇರತಕ್ಕಂಥ ನಿಷ್ಠೆ, ಶ್ರದ್ಧೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಇದ್ರದು ಮೇಟಿಯವರಾಗಿದ್ರು ಅನ್ನುವಂಥ ಮಾತನ್ನ. ಅವರಿಗೆ ಪಕ್ಷ ಮುಖ್ಯವಾಗಿರಲಿಲ್ಲ, ಅವರಿಗೆ ಜನಬೆಂಬಲ ಬಹಳ ಮುಖ್ಯ ಆಗಿತ್ತು. ಮತ್ತು ಯಾರನ್ನ ನಂಬ್ತಿದ್ರೋ ಅವ್ರ ಜೊತೆ ಗಟ್ಟಿಯಾಗಿ ಉಳಿತಿದ್ರು. ಇದು ಅವರಲ್ಲಿ ಇರ್ತಕ್ಕಂಥ ಗುಣ. ಅವ್ರ ಮನೆಯಲ್ಲಿ ಇವತ್ತು ಕೂಡ, ಅವ್ರು ಇರುವವರೆಗೂ ಕೂಡ ದಾಸೋಹ ನಡೀತಿತ್ತು. ಅವ್ರ ಮನೆಗೆ ಯಾರೇ ಅತಿಥಿಗಳಾಗಲಿ ಅವ್ರಿಗೆ ಊಟ ಪ್ರಸಾದವನ್ನ ಮಾಡಿಸಿ, ಅವ್ರ ಕೆಲಸವನ್ನ ಮಾಡಿಸಿ, ಹಳ್ಳಿಯಲ್ಲಿ ಪ್ರತಿನಿತ್ಯ ಸುಮಾರು 100ರಿಂದ 200 ಜನ ಪ್ರಸಾದವನ್ನ ಮಾಡ್ತಿದ್ರು ಅವ್ರ ಮನೆಯಲ್ಲಿ. ಯಾರೇ ಹೋಗ್ಲಿ, ಬಡವರು ಬರಲಿ, ಶ್ರೀಮಂತರು ಬರಲಿ, ಯಾರೇ ಬರಲಿ, ಆ ಒಂದು ಇಂಥ ಗುಣವನ್ನ ಹೊಂದಿದಂಥವ್ರು. ಸಾಮಾನ್ಯ ವ್ಯಕ್ತಿಯಾಗಿ ಎಷ್ಟೆತ್ತರಕ್ಕೆ ಬೆಳೆದ್ರು ಕೂಡ ಅಷ್ಟೇ ಸಾಮಾನ್ಯವಾಗಿ ಜನರ ಜೊತೆ ಬೆರೀತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ನಿರ್ಗರ್ವಿ. ಇದನ್ನ ನಾವು ಇವತ್ತು ಇಂಥ ವ್ಯಕ್ತಿಯನ್ನ ನಾವು ಕಳ್ಕೊಂಡ್ವಲ್ಲ. ನಾವು ನಿಜವಾಗಿ ಅವರಿಂದ ರಾಜಕಾರಣ ಏನನ್ನೋದನ್ನು ಕಲಿಬೇಕು. ನಾವೆಲ್ಲ ಏನಂದ್ರೆ, ರಾಜಕಾರಣ ಒಂದ್ಸಲ 2 ಸಲ MLA ಆದ ಕೂಡಲೇ ನೆಲನ ಕಾಣೋದಿಲ್ಲ, ನಮ್ಗೆ ಆಕಾಶನೇ ಕಾಣ್ತಾವ. ಆದ್ರೆ ಇಷ್ಟು ಬಾರಿಗೆ MLA ಆಗಿ, ಪಾರ್ಲಿಮೆಂಟ್ ಸದಸ್ಯರಾಗಿ, ಪಾರ್ಲಿಮೆಂಟಿಗೆ ನನಗೆ ಹಿಂದಿ ಬರೋದಿಲ್ಲ, ಯಾಕೆ ಕಳಿಸ್ತೀರಿ ಅಂತ ಅವರು ವಾದವನ್ನು ಮಾಡಿದ್ರು. ಇನ್ನು ಹಿಂದಿ ಬರುತ್ತೋ ಬಿಡುತ್ತೋ ಅನ್ನೋದು ಮುಖ್ಯ ಅಲ್ಲಪ್ಪ, ಒಳ್ಳೆ ಜನರು ಪಾರ್ಲಿಮೆಂಟ್ ನಲ್ಲಿ ಇರಬೇಕು, ನೀ ಆರಿಸಿ ಬರ್ತಿ ಅಂತ ಹೇಳಿ ದೇವೇಗೌಡರು ಸಿದ್ದರಾಮಯ್ಯನವರು ಒತ್ತಾಯದ ಮೇಲೆ ಅವರು ಕಾಂಟೆಸ್ಟ್ ಮಾಡಿದ್ರು ಮತ್ತು ಆರಿಸಿ ಬಂದ್ರು. ಆ ಕ್ಷೇತ್ರದ ಪ್ರಥಮ ಬಾರಿಗೆ ಆರಿಸಿ ಬಂದ್ರು. ಇವು ಎಲ್ಲ ಇತಿಹಾಸ. ಅದನ್ನ ನಾವು ಕಲಿಬೇಕಾಗಿದ್ದು ತುಂಬಾ ಇದೆ ಅನ್ನುವಂಥದ್ದು. DCC ಬ್ಯಾಂಕ್ ಆಗಿ, APMCL ಆಗಿ, ಮತ್ತು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ನನಗೆ ಪರ ಮತ್ತು ವಿರೋಧವಾಗಿರ್ತಕ್ಕಂಥ ಕೆಲವು ಜನರು ಇದ್ದೇ ಇರ್ತಾರೆ. ಅವರೆಲ್ಲರನ್ನೂ ಕರೆದು, ನೀವು ನನ್ನನ್ನ ಹೇಳ್ಬೇಕು ಅಧ್ಯಕ್ಷರೇ, ನಾನು ಬಹಳ ಚಿಕ್ಕವ, ನನ್ನ ಹೆಸರು ಕೊಂಡು ಜೀವನದಲ್ಲಿ ಕರೀಲಿಲ್ಲ ಅವರು.
ನನ್ನ ಹೆಸರುಗೊಂಡು ಅಪ್ಪಾಜಿ ಅಂತ ಕರೀಲಿಲ್ಲ, ನಾಡಗೌಡ ಅಂತ ಕರೀಲಿಲ್ಲ. ಅಷ್ಟು ಗೌರವದಿಂದ ನನ್ನನ್ನು ಸಂವಾದ ಮಾಡ್ತಿದ್ರು. ನನ್ನ ಜೊತೆ ಹೋಗ್ಬೇಕು, ಅವ್ರ ಜೊತೆ ಇರಬೇಕು ಅಂದ್ರೆ ರಾಜಕಾರಣ ಒಂದು ವ್ಯಕ್ತಿಗತವಾಗಿ ಇರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಅವರು ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ರು. ಆ ಗುಣಗಳಿಂದನೇ ಇವತ್ತು ನಾವು ಮೇಟಿಯವ್ರನ್ನ ಕಳ್ಕೊಂಡಿದ್ದಕ್ಕೆ ವಿಶೇಷವಾಗಿ ನನಗಂತೂ ವೈಯಕ್ತಿಕವಾದಂತಹ ಹಾನಿಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಒಬ್ಬ ವ್ಯಕ್ತಿ ಕಳ್ಕೊಂಡಂತಹದ್ದು ರಾಜಕೀಯ ವ್ಯವಸ್ಥೆ ಕೂಡ ಬಡವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿಯಾಗಿ ಆರ್ ವಿ ದೇವರಾಜ್ ಅವರು ನಾವು ಒಟ್ಟಿಗೆ ಶಾಸಕರಾದಂಥದ್ದು 1989ರಲ್ಲಿ. ನನ್ಕಿಂತ ಒಂದು 3 ತಿಂಗಳ ಸಣ್ಣವನು. ಆದರೆ ಅವನಲ್ಲಿ ಇರ್ತಕ್ಕಂಥ ಸಂಘಟನೆ ಶಕ್ತಿ ಮತ್ತು ಆ ದಿಟ್ಟತನ, ಅವನು ಬೆಂಗಳೂರಿನಲ್ಲೇ ಏನಪ್ಪಾ ಅಂದ್ರೆ ಗುರುತಿಸಿಕೊಳ್ಳತಕ್ಕಂಥ ಒಬ್ಬ ನಾಯಕ ಆಗಿದ್ದ. ರಮೇಶ್ ಇವರು ಕೆಲವರಿದ್ರು ಇವರು ಇಲ್ಲದೇ ಇದ್ರೆ ಬೆಂಗಳೂರೇ ಇಲ್ಲನಪ್ಪ ಅನ್ನುವಂಥ ಒಂದು ವಾತಾವರಣ ಇತ್ತು. ಎಸ್.ಎಂ. ಕೃಷ್ಣ ಅವರ ಅಪಟ ಶಿಷ್ಯ. ತಮಗೂ ಗೊತ್ತಿದೆ ಮೊಯ್ಲಿಯವ್ರ ಮಧ್ಯೆ ಮತ್ತು ನಮ್ಮ ಮಧ್ಯೆ ವ್ಯತ್ಯಾಸಗಳು ಬಂದಾಗ, ಎಸ್.ಎಂ. ಕೃಷ್ಣ ಅವ್ರ ಮಧ್ಯೆ ವ್ಯತ್ಯಾಸ ಬಂದಾಗ ಸಿಎಲ್ಪಿಯಲ್ಲಿ ಏನಾಯ್ತು. ಸಿಎಲ್ಪಿಯಲ್ಲಿ ತಾವು ಹೇಳ್ತೇನೆ, ಯಾಕಂದ್ರೆ ಸಂತಾಪ ಸೂಚನೆ ಆಗಿದ್ರು ಇದನ್ನು ಹೇಳಬೇಕು. ಸಿಎಲ್ಪಿಯಲ್ಲಿ ಪಾಕೆಟ್ನಲ್ಲಿ ಮೊಯ್ಲಿ ಸಾಹೇಬ್ರ ಹೆಸರು ಬಂದಂತ ಸಂದರ್ಭದಲ್ಲಿ ಅನೌನ್ಸ್ಮೆಂಟ್ ಆಯ್ತು. ದೇವರಾಜ್ ಅವರು ಅದನ್ನ ಮೊದಲೇ ಯಾರಾದರೂ ತಿರಸ್ಕಾರ ಮಾಡಿದಂತದ್ದಿದ್ರೆ ಅದು ದೇವರಾಜ್ ತಿರಸ್ಕಾರ ಮಾಡಿದ. ಅದನ್ನು ಎದ್ದು ನಿಂತು ಗಲಾಟೆ ಮಾಡಿ ವಾಕೌಟ್ ಮಾಡಿದ. ಇದನ್ನ ನಾವು ನೆನಪಿಸಬೇಕಾದ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ನಂಬಿಕೆ ಆ ದೇವರಾಜನ್ನ ನಿಜವಾಗ್ಲೂ ಎತ್ತರ ಮಟ್ಟಕ್ಕೆ ತಂದು ಅವನು ಕುಂದಿರಿಸಿತ್ತು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರ ಜೊತೆಯಾಗಿ ಶರಣಪ್ಪಗೌಡ ಪಾಟೀಲರು ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಬಹಳ ಹಿರಿಕರು ಮತ್ತು ಬಹಳ ಮುತ್ಸದ್ದಿ, ಬಹಳ ಸೌಮ್ಯ ವ್ಯಕ್ತಿಗಳು ಅವರು ಕೂಡ. ಇಂಥ ಅನೇಕ ಒಳ್ಳೆ ವ್ಯಕ್ತಿಗಳನ್ನ ಇವತ್ತು ಕಳ್ಕೊಂಡು ನಾವು ಬಡವಾಗಿದ್ದೇವೆ ಅನ್ನೋಂತಹ ಮಾತನ್ನು ಹೇಳ್ತಾ, ಕೊನೆಗೆ ಸಾಲುಮರದ ತಿಮ್ಮಕ್ಕನ ಬಗ್ಗೆ ಸಾಕಷ್ಟು ಮಾತಾಡಿದ್ದೇವೆ. ನಿನ್ನೆ ವೃಕ್ಷೋತ್ಥಾನ ಅಂತ ಹೇಳಿ ಸರ್ಕಾರದ ಒಂದು ಕಾರ್ಯಕ್ರಮ ನಮ್ಮ ಬಿಜಾಪುರದಲ್ಲಿ ಸುಮಾರು 40,000-50,000 ಜನ ಅದನ್ನ ಮ್ಯಾರಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನಾನು ಕೂಡ ಹೋಗಿದ್ದೆ ಆ ಸಂದರ್ಭದಲ್ಲಿ. ಅದನ್ನು ನೋಡಿದಾಗ ನನಗನ್ನಿಸ್ತು, ಸಾಲ್ಮರದ ತಿಮ್ಮಕ್ಕನ ಹೆಸರು ಮೇಲೇನೆ ಇತ್ತು ಮಾಡಿದಂಥದ್ದು. ಈಗ ಹೇಳಿದ್ರೆ ಎಲ್ಲರೂ ಕೂಡ ನೀವು ಸಾಲ್ಮರದ ತಿಮ್ಮಕ್ಕನ ಹೆಸರು ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮಲ್ಲಿಯೂ ಮಾಡಿದೀವಿ. ಸಾಲ್ಮರದ ತಿಮ್ಮಕ್ಕನ ಹೆಸರಿನ ಮೇಲೆ ಮಾಡಿದ್ದೀವಿ. ಸಾಲ್ಮರದ ತಿಮ್ಮಕ್ಕ ಒಂದು ಪ್ರೇರಣೆ ಇಡೀ ಜಗತ್ತಿನ ಕಣ್ಣು ತೆರೆಸ್ತಕ್ಕಂಥಕ್ಕೆ. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತೀವಿ. ಏನು ಕಲಿದೇ ಇರತಕ್ಕಂಥ ಒಬ್ಬನ ಹೆಣ್ಮಗಳು ಪರಿಸರದ ಬಗ್ಗೆ ಇಷ್ಟೊಂದು ಪ್ರೇಮ ಇಟ್ಕೊಂಡು ಕೆಲಸ ಮಾಡಿದಂತಕ್ಕೆ ಅಂತಂದ್ರೆ ನಿಜಕ್ಕೂ ಕೂಡ ನಾವೆಲ್ಲರೂ ತಲೆ ಬಾಗಿಸಬೇಕಾದಂತಹ ಪ್ರಸಂಗಗಳು ಇವತ್ತಿದೆ ಅನ್ನುವಂಥ ಮಾತನ್ನ ನಾವು ನೆನೆಸಬೇಕು. ಅಷ್ಟೊಂದು ಎತ್ತರದ ಮಟ್ಟಕ್ಕೆ ಕೆಲಸವನ್ನ ಮಾಡಿ ತನ್ನ ಮಕ್ಕಳಂತೆ ಇವತ್ತು ಸಸ್ಯಗಳನ್ನೆಲ್ಲನೂ ಅದನ್ನ ಪೋಷಣೆ ಮಾಡಿ ಇವತ್ತು ಜಗತ್ತಿಗೆ ಒಂದು ಮಾದರಿಯಾದಂಥ ತಾಯಿಯನ್ನ ನಾವು ಕಳ್ಕೊಂಡಿದ್ದೇವೆ. ಅವ್ರಿಗೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಹಿರಿಕರ ಬಗ್ಗೆ ಎಸ್.ಆರ್. ಭೈರಪ್ಪ ಅವರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಅವರು ಬಹಳ ಎತ್ತರದ ವ್ಯಕ್ತಿ. ಅವರನ್ನ ಹಲವಾರು ಸಂದರ್ಭದಲ್ಲಿ ಭೇಟಿಯಾಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಅದೇ ರೀತಿಯಾಗಿ ಉಮೇಶ್ ಅವರು ಕೂಡ ಬಹಳ ಹಾಸ್ಯ ನಟವಾದಂತಹ ಉಮೇಶ್ ಅವರ ಚಿತ್ರಗಳನ್ನು ನಾನು ನೋಡಿದ್ದೇನೆ, ಬಹಳಷ್ಟು ಚಿತ್ರಗಳನ್ನು ನೋಡಿದ್ದೇನೆ. ಒಂದು ಮಾತನ್ನ ಮುಖ್ಯಮಂತ್ರಿಯವರಿಗೆ ಮತ್ತು ಸದನದಿಂದ ಗಮನವನ್ನು ಸೆಳೆಯಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾರು ಈ ಹಾಸ್ಯ ನಟ ಮತ್ತೊಂದು ಈ ಪಾತ್ರಗಳನ್ನು ವಹಿಸಿ ತಮ್ಮ ಜೀವನವನ್ನು ರಂಗಭೂಮಿಗೆ ಒಂದು ಮೆರಗನ್ನ ತಂದಿರ್ತಾರೋ ಅಥವಾ ಅವರು ಮರೆಮಾಚಿ ಹೋಗ್ಬಿಡ್ತಾರೆ. ಒಂದು. ಎರಡನೇದು, ಅವರ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರ ಆಗಿರುತ್ತೆ. ಇದರ ಬಗ್ಗೆ ಆಲೋಚನೆ ಮಾಡಬೇಕು. ದಯವಿಟ್ಟು ಇದರ ಬಗ್ಗೆ ಆಲೋಚನೆ ಮಾಡಿ ಅವರ ಕುಟುಂಬಕ್ಕೆ ನೆರವಾಗುವಂತಹ ರೀತಿಯಲ್ಲಿ ಸರ್ಕಾರಗಳು ಕೂಡ ಏನಾದರೂ ಒಂದು ಕಾರ್ಯಕ್ರಮಗಳ ಹಾಕೋಬೇಕು. ಇಂಥ ನಟಗಳು ಇವತ್ತೆಲ್ಲ ಫೇಡ್ ಹಾಕಿ ಹೋಗ್ತಾ ಇದ್ದಾರೆ. ಅವರ ಕುಟುಂಬ ಕೂಡ ಇವತ್ತು ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ. ಅದಕ್ಕೂ ಕೂಡ ತಾವು ಎಲ್ಲರೂ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ, ಎಲ್ಲರಿಗೂ ಆತ್ಮಕ್ಕೆ ಶಾಂತಿ, ಚಿರಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ಅವ್ರನ್ನ ಬರ್ಸುವಂತ ಶಕ್ತಿ ಸಿಗಲಿ ಅಂತ ಹಾರಿಸಿ ನನ್ನ ವಂದನೆಗಳು. ನಮಸ್ಕಾರ.